ಏನ್ರಿ ಒಳ್ಳೆ ಹಿಂಗೆ ತಿಂದ್ರೆ ಮಂಗನ ಥರ ಕೂತಿದ್ದೀರಾ? ಹೌದು ಕಣೆ, ನನ್ನ ಪರಿಸ್ಥಿತಿ ನೋಡಿದ್ರೆ ನಿನಗೂ ಆಡ್ಕೋಬೇಕು ಅಂತ ಅನಿಸ್ತಾ ಇದೆಯಲ್ವಾ? ಏನ್ರಿ ಯಾಕೆ ಅಂತ ನೀವೀಗ ಗುರ್ರ ಅಂತ ಇದ್ದೀರ? ಈ ಮಧ್ಯೆ ಅಂತೂ ನಿಮ್ಮ ಮುಖದಲ್ಲಿ ನಗು ಅನ್ನೋದೇ ಕಮ್ಮಿ ಆಗೋಗಿದೆ. ಈ ಮನೆಯಲ್ಲಿ ಖುಷಿಯಾಗಿರೋದಕ್ಕೆ ಬಿಡ್ಬೇಕಲ್ವಾ? ಈಗ ಅಜ್ಜಿನ ಕರ್ಕೊಂಬರೋ ಅವಶ್ಯಕತೆ ಏನಿತ್ತು ಹೇಳ? ಕೂತ್ಕೊಂಡು ತಿನ್ನೋರಿಗೆ ಏನು ಗೊತ್ತು ದುಡಿಯೋನ್ ಕಷ್ಟ? ಯಾರ್ರೀ ಈ ಮನೇಲಿ ಕೂತ್ಕೊಂಡು ಬಿಟ್ಟು ತಿಂತಾ ಇರೋದು? ಸುಮ್ಮನೆ ಬಾಯಿಗೆ ಬಂದದೆಲ್ಲ ಮಾತಾಡಬೇಡಿ ನೀವು. ಅಲ್ಲ, ಒಂದು ವೇಳೆ ಅಜ್ಜಿ ಆರೋಗ್ಯ ಚೆನ್ನಾಗಿದ್ದು ಅವ್ರ ಕಣ್ಮುಂದೆ ಈ ಮನೆ ಇಬ್ಬಾಗ ಆಗಿ ಅದನ್ನು ಮನಸ್ಸಿಗೆ ಹಚ್ಕೊಂಡು ಆಮೇಲೆ ಅವ್ರ ಆರೋಗ್ಯ ಹಾಳಾಗಿದ್ದಿದ್ರೆ ಅವಾಗ ಏನ್ರಿ ಮಾಡ್ತಿದ್ರಿ ನೀವು? ಅಯ್ಯೋ, ಹೋಗ್ಬೇಕು ಅಂದ್ಕೊಂಡವ್ರನ್ನ ಯಾರೂ ತಡೆಯೋಕ್ಕಾಗಲ್ಲ ಕಣೆ. ಅದು ಅಲ್ಲದೆ ಅವ್ರಿಗೆ ವಯಸ್ಸಾಗಿದೆ, ಸುಮ್ಮನೆ ಭಾರವಾಗಿ ಬದುಕ್ತಿದ್ದಾರೆ ಅಷ್ಟೇ. ಅಯ್ಯೋಯ್ಯೋಯ್ಯೋ, ಏನು ಮಾತು ಅಂತ ಆಡ್ತೀರ್ರಿ ನೀವು? ನಿಮ್ಮನ್ನ ಎತ್ತಿ ಆಡಿಸಿ ಬೆಳೆಸಿರೋ ಅಜ್ಜಿರಿ ಅದು. ಆ ಅಜ್ಜಿ ಬಗ್ಗೆನೇ ಒಂದು ಸ್ವಲ್ಪ ನೀವು ಕನಿಕರ ಇಲ್ಲದೆ ಮಾತಾಡ್ತೀರಲ್ರಿ ನೀವು. ನಾಳೆ ನಾನೇನಾದರೂ ನಿಮಗೆ ಬೇಡವಾದರೆ ನನಗೂ ಇದೇ ಗತಿ ಅನ್ಸುತ್ತೆ. ನೀನು ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನಿನ್ನ ಬಗ್ಗೆ ಯಾಕೆ ಹಾಗೆ ಹೇಳಿ ನಾನು? ನೀನು ನನ್ನ ಹೆಂಡತಿ, ನಿನಗೋಸ್ಕರನೇ ಇಷ್ಟೆಲ್ಲ ಮಾಡಿರೋದು. ರೀ, ನಾನು ಬಂದಿರೋದು ಈಗ, ಆದರೆ ನಿಮ್ಮನ್ನು ಹೊತ್ತು ಹೆತ್ತು ಸಾಕಿ ಬೆಳೆಸಿರೋದು ನಿಮ್ಮ ಅಪ್ಪ ಅಮ್ಮ. ಅವರೇ ಸಂತೋಷವಾಗಿಲ್ಲ ಅಂದರೆ ನೀವಿಷ್ಟು ದೊಡ್ಡದಾಗಿ ಬದುಕಿ ಏನ್ರಿ ಪ್ರಯೋಜನ? ನಿಮ್ಮ ಕಷ್ಟಕ್ಕಾಗಿ ನಿಮ್ಮ ಸಂತೋಷಕ್ಕೋಸ್ಕರ ಬಾಳ್ತಾ ಇರೋದು ಅವರು. ನಾಳೆ ನಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಹಿಂದೆ ಬರೋರು ಈ ಮನೆಯವರು ಹೊರತು ನಿಮ್ಮ ದುಡ್ಡಲ್ಲ. ನೀನು ಅಷ್ಟು ಸುಲಭವಾಗಿ ಅನ್ಕೋಬೇಡ. ನಿನ್ನ ಹತ್ರ ನಯವಾಗಿ ಮಾತಾಡಿ ನಿನ್ನ ತಲೆ ಕೆಡಿಸಿದ್ದಾರೆ, ಅದಕ್ಕೆ ನೀನು ಅವ್ರ ಪರವಾಗಿ ಮಾತಾಡ್ತಿದ್ದೆ. ಅವರು ಜಗಳ ಆಡಬೇಡಿ ಅಂತ ಯಾಕೆ ಹೇಳಿದ್ರು ಹೇಳೋ? ನಾವು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದರೆ ಈ ಮನೆ ಭಾರ ಅವ್ರ ಮೇಲೆ ಬೀರುತ್ತಲ್ಲ, ಅದಕ್ಕೆ. ಅಯ್ಯೇ ಸಾಕು, ಸುಮ್ಮನೆ ಇರ್ರಿ. ಏನೋ ಮಾತಾಡಬೇಕು ಅಂತ ಬಾಯಿಗೆ ಬಂದದ್ದೆಲ್ಲ ಮಾತಾಡಬೇಡಿ. ಅಲ್ಲ ರೀ, ನಾವೆಲ್ಲರೂ ಈ ಮನೆಯಿಂದ ಹೊರಗೆ ಹೊರಟು ಹೋಗ್ಬಿಟ್ರೆ ಅವ್ರಿಗೆ ಖರ್ಚು ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ? ನೀವೇ ಹೇಳಿ. ಕಮ್ಮಿ ಆಗುತ್ತೆ ತಾನೆ? ಆದರೆ ಅತ್ತೆ ಮಾವ ಎಲ್ಲರೂ ಒಟ್ಟಾಗಿ ಕೂಡು ಕುಟುಂಬದಲ್ಲಿರೋಣ ಅಂತ ಕಷ್ಟಪಡ್ತಿದ್ದಾರೆ. ನೀವು ಅದನ್ನೇ ಅಪಾರ್ಥ ಮಾಡ್ಕೋತೀರ. ಅಲ್ಲ ರೀ, ಮಾವ ಹೇಳಿದ್ದು ಒಳ್ಳೆ ವಾತಾವರಣದಲ್ಲಿ ಅಜ್ಜಿ ಮುಂದೆ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ರೆ ಅವರು ಬೇಗ ಹುಷಾರಾಗ್ತಾರೆ ಅಂತ. ಆದರೆ ನೀವು ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ಮಾವ ಏನೇ ಒಳ್ಳೆ ಮಾತುಗಳನ್ನ ಹೇಳಿರೋ ಅದನ್ನು ಅಪಾರ್ಥ ಮಾಡ್ಕೋತೀರಾ. ನಿಮ್ಗೆ ಅದೇ ಕೆಲಸ ಆಗೋಗಿದೆ. ಸುಮ್ಮನೆ ಏನಾನ ಮಾತಾಡ್ಬೇಡ ಕಣೆ. ಅಪ್ಪನ ಹತ್ರ ದುಡ್ಡಿದೆ ಅಂತ ಹೇಳಿ ಅವರು ಅಜ್ಜಿನ ಕರ್ಕೊಂಬಂದಿರ್ಬೋದು, ಆದರೆ ಆ ದುಡ್ಡನ್ನ ಖರ್ಚು ಮಾಡೋದಕ್ಕೆ ನಾನು ಬಿಡಲ್ಲ. ಯಾಕೆ ಹೇಳೋ? ಆ ದುಡ್ಡು ಸೇರ್ಬೇಕಾಗಿರೋದು ನಮಗೆ. ಹೆಣ್ಮಕ್ಳಿಗೆ ತುಂಬಿ ತುಂಬಿ ಕಳಿಸೋದು ನಮಗೆ ತೆಂಗಿನಕಾಯಿ ಚಿಪ್ಪ. ಬಿಡಲ್ಲ. ನಾನು ಏನು ಮಾಡ್ತೀನಿ ನೋಡ್ತಾ ಮಾಡ್ತೀನಿ. ಹರಿ, ನಿಮ್ಮಪ್ಪನಿಗೆ ಒಂಚೂರು ಬುದ್ಧಿನೇ ಇಲ್ಲ. ಯಾಕೆ ಬೇಬಿ, ಏನಾಯ್ತು? ಅಂಥದ್ದೇನು ಮಾಡಿದ್ರಿ ಈಗ ಅವರು? ಇನ್ನೇನು ಮಾಡಬೇಕಾಗಿತ್ತು? ಮಾಡಿದ ಸಾಲ್ದ? ಹುಷಾರಿಲ್ದಿರೋ ಅಜ್ಜಿನ ಮನೆಗೆ ಯಾಕೆ ಕರ್ಕೊಂಡ್ಬರ್ಬೇಕಾಗಿತ್ತು? ಅವ್ರ ಮನೆಯಿಂದ ಯಾವ್ದಾದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಡು ಬರ್ಬೋದಾಗಿತ್ತು ತಾನೇ? ಬೇಬಿ, ಜಾನುನೇ ಅಜ್ಜಿನ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅವ್ರನ್ನಲ್ಲೇ ಇರ್ಸೋಕ್ಕಾಗತ್ತಾ ಹೇಳು? ಅದು ಅಲ್ಲದೆ ಆಸ್ಪತ್ರೆ ಖರ್ಚು ಗಿರ್ಚು ಅಂತ ನೋಡ್ಕೊಳ್ಳೋದಕ್ಕೆ ಅವ್ರ ಹತ್ರ ದುಡ್ಡು ಇರಬೇಕಲ್ಲ. ಈಗ ಅಜ್ಜಿನ ಜಯಂತಾನೆ ನೋಡ್ಕೋತಾ ಇದ್ದಿದ್ದು. ಅವ್ರಿಗೆ ಹೇಳಿದ್ರೆ ಹಾಸ್ಪಿಟ್ಲಿಗೂ ಸೇರಿಸಿರೋರು, ದುಡ್ಡು ಖರ್ಚು ಎಲ್ಲ ಅವರೇ ನೋಡ್ಕೋತಾ ಇದ್ರು. ನಿಮ್ಮಪ್ಪ ದೊಡ್ಡಸ್ಗೆ ತೋರಿಸ್ಬೇಕಲ್ಲ, ಅದಕ್ಕೆ ಹೀಗೆ ಮಾಡಿದ್ದು. ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಹೋಗ್ಲಿ ಬಿಡು ಬೇಬಿ, ಅಜ್ಜಿ ಇಲ್ಲಿದ್ರೆ ಬೇಗ ಹುಷಾರಾಗ್ತಾರೆ ಅಂತ ಅಪ್ಪಂಗೆ ಆಸೆ ಇರುತ್ತಲ್ಲ, ಅದಕ್ಕೆ ಕರ್ಕೊಂಬಂದಿದ್ದಾರೆ ಅಷ್ಟೆ. ನೋಡಿದ್ಯಾ, ನಿಮ್ಮಪ್ಪ ಅಮ್ಮನ ಬಗ್ಗೆ ಮಾತಾಡ್ಬಿಟ್ರೆ ಕೋಪ ಬಂದ್ಬಿಡುತ್ತೆ, ವಹಿಸ್ಕೊಂಡು ಬಂದ್ಬಿಡ್ತೀಯ. ಹರಿ, ಅಜ್ಜಿ ಆಕ್ಸಿಜನ್ ಮಾಸ್ಕ್ ಅಲ್ಲಿ ಉಸಿರಾಡ್ತಿರೋದು, ಅದನ್ನ ತೆಗೆದ್ರೆ ಯಾವಾಗ ಏನಾಗತ್ತೆ ಅಂತಾನೆ ಗೊತ್ತಿಲ್ಲ. ಈ ತರ ಸಿಚುಯೇಷನ್ ಅಲ್ಲಿ ನಾವ್ ಹೇಗ್ ಖುಷಿಯಾಗಿರಕ್ ಸಾಧ್ಯ? ಮನೆ ಒಳ್ಳೆ ಸ್ಮಶಾನ. ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ಅಜ್ಜಿ ಬೇಗ ಹುಷಾರಾಗ್ಲಿ ಪ್ರಾರ್ಥನೆ ಮಾಡು ಅಷ್ಟೇ. ಹರಿ, ನನಗ್ ಬುದ್ಧಿ ಇದ್ಯಾ? ನನ್ಗಿನ್ನ ನಂಬಿಕೆನೂ ಇದ್ಯಾ? ಅಜ್ಜಿ ಕೋಮಾಗ್ ಹೋಗಿರೋದು. ಕೋಮಾಗ್ ಹೋದವರು ವಾಪಸ್ ಬರೋದು ತುಂಬಾನೇ ರೇರ್ ಕೇಸು. ಇದು ಅಲ್ಲದೆ ಅವನ್ನ ನೋಡ್ಕೊಳ್ಳೋಕೆ ಇನ್ನೊಬ್ರು ಬೇರೆ
ಡಬಲ್ ಖರ್ಚು, ಸುಮ್ಮನೆ ಎಲ್ಲ ವೇಸ್ಟು. ನಿನಗೆ ಯಾಕೆ ಆ ಯೋಚನೆ? ಯಾರು ಕರ್ಕೊಂಡ್ ಬಂದಿದ್ದಾರೋ ಅವ್ರು ನೋಡ್ಕೋತಾರೆ. ನೀನು ಸ್ವಲ್ಪ ಸುಮ್ಮನೆ ಇದ್ಬಿಡು. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಗೊತ್ತಾಯ್ತಾ? ಅಜ್ಜಿ ಬೇಗ ಹುಷಾರಾಗ್ಲಿ ಅಂತ ಪ್ರಾರ್ಥನೆ ಮಾಡು ಅಷ್ಟೇ. ಹರಿ, ಹೌದು ನೋಡ್ಕೋತಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಾನು ನೋಡೇ ಬಿಡ್ತೀನಿ ಅದ್ ಹೇಗ್ ನೋಡ್ಕೋತಾರೆ ಅಂತ. ಏನಾದ್ರೂ ಹೇಳಿದ್ರೆ ಕೋಪ ಮಾಡ್ಕೊಂಡು ಹೊಟ್ಟೋಗೋದು, ಅದಕ್ಕೇನ್ ಕಡಿಮೆ ಇಲ್ಲ. ಇವ್ರ ಜೊತೆಗೆ ಇವ್ರನ್ನ ನೋಡ್ಕೊಳಕ್ಕೆ ನರ್ಸ್ ಬೇರೆ ಎಲ್ಲೋ ಮೂಲಲ್ಲಿದ್ರು, ಅವ್ರನ್ನ ಕರ್ಕೊಂಡು ಹೋಗಿ ಜಾನು ಮನೆಗೆ ಬಿಟ್ರು. ಛೇ, ಅದೇನೋ ನಮ್ ಕರ್ಮಾನೋ ಏನೋ, ಎಲ್ಲಾ ಕಷ್ಟಗಳು ನಮ್ಗೆ ಬಂದು ಒಕ್ಕರ್ಸ್ಕೊಳತ್ತೆ. ಲೋ ಹರೀಶ, ಈಗ ಅಜ್ಜಿ ಬಂದಿದ್ದಾರಲ್ಲ, ಮುಂದಿನ ತಿಂಗಳಿಂದ ಮೆಡಿಸಿನ್ ಖರ್ಚು, ಆ ಖರ್ಚು, ಈ ಖರ್ಚು ಅಂತ ಎಲ್ಲ ಸೇರಿಸಿ ನಮ್ಮ ತಲೆ ಮೇಲೆ ಹಾಕ್ತಾರೆ. ನಾನಂತೂ ಕೊಡಲ್ಲ, ನೀನು ಕೊಡೋದಕ್ಕೆ ಹೋಗ್ಬೇಡ. ಏನು ಬ್ರೋ ಹೀಗೆ ಹೇಳ್ತಿದ್ಯಾ? ನಮ್ಮ ಅಜ್ಜಿನೇ ಅಲ್ವೇನವರು? ನಾವು ಅವ್ರನ್ನ ನೋಡ್ಕೋಬೇಕಲ್ಲ ನಾವು. ನೋಡೋ, ಇಷ್ಟು ದಿನ ಜಯಂತು ಜಾನ್ವಿ ನೋಡ್ಕೋತಾ ಇದ್ರು. ಇವಾಗ ನಮ್ಮ ಮನೆಗೆ ಬಂದಿದ್ದಾರೆ, ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು, ಕರ್ತವ್ಯ ಕೂಡ. ನೀನೇನಪ್ಪ ದೊಡ್ಡ ಬಿಸ್ನೆಸ್ ಮನ್ನು, ಕೊಡ್ತೀಯಾ? ನಾನೆಲ್ಲಿಂದ ಕೊಡಲಿ? ಅಜ್ಜಿಗೆ ಹುಷಾರಿಲ್ಲ, ನನಗೆ ಸ್ವಲ್ಪ ಸಂಬಳ ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ಕೊಟ್ಬಿಡ್ತಾರಾ? ನನ್ನ ಕೈಲಿ ಆಗಲ್ಲ, ಹೋಗ. ಯಾಕೋ ಅಷ್ಟೊಂದು ಟೆನ್ಷನ್ ತೊಗೋತಾ ಇದೆಯಾ? ನೋಡೋ, ಅವ್ರನ್ನ ಕೇಳೋಣ ಎಕ್ಸ್ಟ್ರಾ ಎಷ್ಟು ಕೊಡಬೇಕು ಅಂತ. ನಮ್ಮ ಕೈಲಾದರೆ ಕೊಡೋಣ, ಇಲ್ಲಾಂದರೆ ಕೊಡೋಕ್ಕಾಗೋದೇ ಇಷ್ಟು ಅಂತ ಹೇಳೋಣ ಅಷ್ಟೇ. ನಾನಂತೂ ಒಂದು ನಯಾ ಪೈಸೆ ಕೊಡಲ್ಲ ಕಣ, ನೀನು ಕೊಡಬೇಡ ಅಷ್ಟೇ. ಏನೋ ನೀನು, ನಾನು ಕೊಟ್ಟು ನೀನು ಕೊಡದೇ ಇದ್ರೆ ಏನೋ ಚೆನ್ನಾಗಿರುತ್ತೆ, ತಪ್ಪಾಗಲ್ವೇನಾ? ಅದಕ್ಕೆ ಹೇಳ್ತಿರೋದು ಕೊಡ, ನೀನು ಕೊಡ್ಬೇಡ ನಾನು ಕೊಡಲ್ಲ ಅಂತ. ಅಜ್ಜಿ, ನೋಡ, ಮನೆಯವ್ರ ಎದುರುಗಡೆ ನಾವಿಬ್ಬರು ಒಬ್ರಿಗೊಬ್ರಿಗೆ ಆಗಲ್ಲ ಅನ್ನೋ ಥರ ಇದ್ದೀವಿ. ಆದರೆ ಹೊರಗಡೆ ನಾವಿಬ್ಬರು ಒಗ್ಗಟ್ಟಾಗಿದ್ದೀವಿ ತಾನೆ. ಅದು ದುಡ್ಡಿನ ವಿಷಯ ಬಂದರೆ ನಾವು ಜಾಸ್ತಿ ಒಗ್ಗಟ್ಟಾಗಿರ್ಬೇಕು, ಗೊತ್ತಾಯ್ತಾ? ಅದಕ್ಕೆ ಹೇಳ್ತಿರೋದು, ನಾನು ಕೊಡಲ್ಲ ನೀನು ಕೊಡಬೇಡ ಅಂತ. ಹಾಗಂತೀಯ? ಸುಮ್ಮನೆ ಯಾಕೆ ಕೊಡಬೇಕು? ಹಾಂ, ಅದೇ ದುಡ್ಡನ್ನು ನಾವು ಇಟ್ಕೊಂಡ್ರೆ ಏನಕ್ಕಾದ್ರೂ ಉಪಯೋಗ ಬರುತ್ತಲ್ವಾ? ಹೌದು ಬ್ರೋ. ಸಿಂಚನೂ ಹೇಳ್ತಾ ಇದ್ಲು, ಈಗ ಆಗ್ತಿರೋ ತಾಪತ್ರೆಗಳ ಮಧ್ಯೆ ಅಜ್ಜಿಗೆ ಬೇರೆ ಖರ್ಚು ಮಾಡಬೇಕಾಗಲ್ಲ ಅಂತ. ಅವಳಿಗೆ ಗೊತ್ತಾಗೋ ವಿಷಯ ನಿನಗೆ ಗೊತ್ತಾಗಲ್ವಲ್ಲ? ನೋಡ, ಅಜ್ಜಿ ವಿಷಯದಲ್ಲಿ ನಾವು ತುಂಬ ಒಳ್ಳೆಯವರಾಗೋದಕ್ಕೆ ಹೋದರೆ ನಮ್ಮನ್ನು ಭಿಕ್ಷೆ ಬೇಡೋದಕ್ಕೆ ನಿಲ್ಲಿಸ್ಬಿಡ್ತಾರೆ. ಹಾಗಂತೀಯ? ಹಾಂ, ಅಜ್ಜಿಗೆ ದುಡ್ಡು ಖರ್ಚು ಮಾಡೋದು ಒಂದೇ, ನೀರಲ್ಲಿ ಹೋಮ ಮಾಡೋದು ಒಂದೇ. ಅದಕ್ಕೆ ಹೇಳ್ತಿರೋದು ಕಣ. ಹಾಂ, ನಾನು ಕೊಡಲ್ಲ ನೀನು ಕೊಡಬೇಡ, ಆಯಿತಾ? ಏನೋ ಮಾಡಪ್ಪ. ಸರಿ ಆಯಿತು ಅನ್ನ. ಚಿನ್ನಮರಿ, ಮುಟ್ಟಬೇಡಿ ನನ್ನ. ಫೈನ್, ನಿಮಗೆ ನನ್ನ ಮೇಲೆ ಕೋಪ ಇನ್ನೂ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಚಿನ್ನಮರಿ, ನಾನು ಎಷ್ಟು ಸಲ ನನ್ನನ್ನು ಆ ಥರ ಕರಿಬೇಡಿ. ಚಿನ್ನಮರಿ, ನೀವು ನನ್ನ ಚಿನ್ನಮರಿ. ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ಅಷ್ಟೇ, ಬೇಜಾರು ಮಾಡ್ಕೊಂಡ್ರು ಅಷ್ಟೇ, ನೀವೇ ನನ್ನ ಚಿನ್ನಮರಿ. ನೋಡಿ, ಬರೀ ನೀವು ಖುಷಿಯಾಗಿದ್ದಾಗಲ್ಲ, ಕೋಪ ಮಾಡ್ಕೊಂಡಾಗಲೂ ಸೊಗಸಾಗಿ ಕಾಣ್ತೀರಿ. ಅದೇ ನಿಮ್ಮ ಸ್ಪೆಷಾಲಿಟಿ ಅಲ್ವಾ? ಓಕೆ, ಫೈನ್. ನಿಮಗೆ ನಾನು ಹೊಗಳೋದು ಇಷ್ಟ ಇಲ್ಲ, ಆಲ್ ರೈಟ್, ಹೊಗಳೋದಿಲ್ಲ ನನ್ನನ್ನು. ಆದರೆ ನೀವು ಅಜ್ಜಿನ ಹತ್ತಿರ ಕಳಿಸ್ಕೊಟ್ಟಿದ್ದು ನನಗೆ ಯಾವ ಸರಿ ಕಾಣಿಸ್ಲಿಲ್ಲ. ಯಾಕೆ? ನೀವು ಅಂದ್ಕೊಂಡಿದ್ದು ನಡೀಲಿಲ್ಲ ಅಂತನಾ? ಇವಾಗ ಹೇಗೂ ಕೋಮದಲ್ಲಿದ್ದಾರೆ, ಒಟ್ಟಿಗೆ ಮೇಲ್ ಕಳಿಸ್ಬಿಡ್ಬೇಕಿತ್ತು. ಅದೇ ತಾನೇ ನಿಮ್ಮ ಪ್ಲಾನ್ ಇದ್ದಿದ್ದು. ಹಾಗಾಗಿಲ್ಲ ಅಂತ ನಿಮಗೆ ಬೇಜಾರಾಗ್ತಿದ್ಯಾ? ನನ್ನ ಉದ್ದೇಶ ಅದಲ್ಲ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತಿದೆ. ನೋಡಿ, ಅವ್ರು ಇಲ್ಲಿದ್ದಾಗ ಅವ್ರನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಆದೆ. ಅವ್ರ ಮುಂಚಿನ ಹಾಗೆ ಮತ್ತೆ ಲವಲವಿಕೆಯಿಂದ ಓಡಾಡ್ಕೊಂಡಿರೋ ಹಾಗೆ ಆಗಬೇಕು. ಆಮೇಲೆ ಕಳಿಸ್ಕೊಟ್ರೆ ನಮಗೂ ಒಂದು ಸಮಾಧಾನ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಾಕು, ದಯವಿಟ್ಟು ಸಾಕು ಮಾಡಿ ನಿಮ್ಮ ಮಾತುಗಳನ್ನ. ನಿಮ್ಮ ಮಾತನ್ನ ನಂಬಕ್ಕೆ ನನ್ನ ಮೊದಲಿನ ಜಾನು ಅಲ್ಲ. ನನ್ನ ಅಜ್ಜಿ ಈ ಪರಿಸ್ಥಿತಿನಲ್ಲಿರೋದಕ್ಕೆ ನೀವೇ ಕಾರಣ ಅಂತ ಗೊತ್ತಾದ ಮೇಲೂ ನಿಮ್ಮ ನಯವಾದ ಮಾತುಗಳನ್ನ ನಾನು ನಂಬೋದಿಲ್ಲ.
ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಚಿನ್ನು ಮರಿ. ನೋಡಿ, ನಿಮ್ಮ ಮನಸ್ಸಿಗೆ ನೋವಾಗಿಂದ ಗೊತ್ತಾಗ್ಲಿಂದ ನಾನು ನನ್ನ ತಪ್ಪು ಒಪ್ಕೊಂಡಿದ್ದೀನಿ ಅಲ್ವಾ, ಕ್ಷಮೆ ಕೇಳಿದ್ದೀನಿ ಅಲ್ವಾ. ಈಗ ನಿಮ್ಮ ಪ್ರೀತಿಯಿಂದ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದಾಗ ನೀವು ಸ್ಪಂದಿಸ್ಬೇಕು ತಾನೆ. ಪ್ರೀತಿ? ನನ್ನ ಮಗುನ ಯಾವಾಗ ನಾನು ಕಳ್ಕೊಂಡೆ ಅದೆಲ್ಲ ಅವತ್ತೇ ಸತ್ತೋಯ್ತು. ನಾನು ಬದುಕಿದ್ದೀನಿ ಅಂದರೆ ಅದು ನಮ್ಮ ಮನೆಯವ್ರಿಗೋಸ್ಕರ ಅಷ್ಟೆ. ಅಂದರೆ ನನ್ನ ಪ್ರೀತಿಗೆ ಬೆಲೆನೇ ಇಲ್ಲ, ನನಗಿಂತ ಅವರೆಲ್ಲ ಹೆಚ್ಚಾಗೋದ್ರ ನಿಮಗೆ? ಬೆಲೆ ಕಳ್ಕೊತಾ ಇರೋದು ನಾನಲ್ಲ, ನಿಮ್ಮ ಬೆಲೆನ ನೀವೇ ಕಳ್ಕೊತಾ ಇದ್ದೀರಾ. ನೀವು ಪ್ರೀತಿಗೆ ಕಳ್ಚ ಅಂತ ಅನ್ಕೊಂಡಿದ್ದೆ, ಆದರೆ ನನಗಿವಾಗ ಗೊತ್ತಾಗ್ತಿದೆ ಪ್ರೀತಿಗೆ ನೀವು ಕಳಂಕ ಅಂತ. ಚಿನ್ನು ಮರಿ, ಅಜ್ಜಿನ ಯಾಕೆ ಕಳಿಸಿದ್ರಿ ಅಂತ ಕೇಳೋದಕ್ಕೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ? ನೋಡಿ, ಅಪ್ಪ ಬಂದಾಗ ನೀವು ಹೇಳ್ದಾಗ ಏನು ಹೇಳ್ದೆ ಸುಮ್ಮನೆ ಅಜ್ಜಿನ ಕಳ್ಸ್ಕೊಟ್ಟಿದ್ದೀನಿ. ನೀವು ಇದೇ ಥರ ಪದೇ ಪದೇ ಅದೇ ವಿಷಯವಾಗಿ ಮಾತಾಡ್ತಾ ಇದ್ರೆ ಮನೆಯವ್ರಿಗೆಲ್ಲರನ್ನೂ ಕರೆಸಿ ಎಲ್ಲ ವಿಷಯನೂ ಹೇಳಿ ನಿಮ್ಮನ್ನ ಬಿಟ್ಟು ಹೋಗ್ಬೇಕಾಗತ್ತೆ. ಓ ಮೈ ಗಾಡ್, ಇವರು ಈ ಲೆವೆಲ್ಗೆ ಬಂದ್ಬಿಟ್ರ? ಇನ್ನು ಇವ್ರ ಹತ್ರ ಜಾಸ್ತಿ ಮಾತಾಡಿದ್ರೆ ಇವ್ರನ್ನ ಪರ್ಮನೆಂಟಾಗಿ ಕಳ್ಕೋಬೇಕಾಗತ್ತೆ. ನೋ ಜಯಂತ, ಅದಾಗಬಾರ್ದು. ಬೇಡ ಚಿನ್ನು ಮರಿ, ನೀವು ಸರಿಯಾಗೇ ಮಾಡಿದ್ದೀರ. ಅಜ್ಜಿ ಇಷ್ಟು ದಿನ ನಿಮ್ಮ ಜೊತೆಲಿದ್ರು, ಈಗ ನಿಮ್ಮನ್ನು ಬಿಟ್ಟು ಹೋಗಿದ್ದಾರಲ್ಲ ಅಂತ ನಿಮಗೆ ಬೇಜಾರಾಗುತ್ತೆ ಅಂತ ಹಾಗೆ ಮಾತಾಡಿದೆ. ಹಾಳು ಪ್ರೀತಿ ನೋಡಿ ಮಾತಾಡ್ಸತ್ತೆ. ನಿಮ್ಗೆ ಅಜ್ಜಿನ ಕಳಿಸಿದ್ದೆ ಸರಿ ಅಂತ ಅನ್ಸಿದ್ರೆ ಅದೇ ಸರಿ. ಲೆಟ್ಸ್ ಲೀವ್ ಇಟ್ ಅಟ್ ದಟ್. ಮತ್ತೆ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ನಿಮ್ಮ ಮನೆಯವ್ರಿಗೋಸ್ಕರ ಇಷ್ಟು ಪ್ರೀತಿ ಮಾಡೋ ನನ್ನೇ ಬಿಟ್ಟು ಹೋಗ್ತೀನಿ ಅಂತಿದ್ದೀರಾ ಚಿನ್ನು ಮರಿ? ಇಲ್ಲ, ನಿಮ್ಮನ್ನು ಕಳ್ಕೊಂಡು ನಾನು ಬದುಕಿರ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಈ ಜಯಂತ್ ಜೊತೆ ಜಾನ್ವಿ ಇದ್ರೇನೆ ಬದುಕು ಸಂಪೂರ್ಣ ಪರಿಪೂರ್ಣ ಆಗೋದು. ಅದನ್ನು ಉಳಿಸ್ಕೊಳ್ಳೋಕ್ಕೆ ಎಷ್ಟೇ ಕಷ್ಟ ಆದರೂ ಸರಿ, ನಾನು ಉಳಿಸ್ಕೋತೀನಿ. ಮತ್ತೆ ನಿಮ್ಮನ್ನು ಮೊದಲಿನ ಹಾಗೆ ಮಾಡೇ ಮಾಡ್ತೀನಿ. ರೀ, ಕಾಫಿ. ವೀಣಾ, ಕಾಫಿ ತಗೊಂಬರೆ. ಮನೆಯಲ್ಲಿ ನನ್ನ ಮಾತನ್ನು ಯಾರು ಕೇಳದೇ ಇರೋ ಹಾಗಾಗಿದೆ. ಏನ್ರಿ ಇದು ಗುಣ ಅಂತಿದ್ದೀರಾ? ಜೋರಾಗಿ ಮಾತಾಡಿ. ಏನು ಹೇಳಬೇಕು ಅಂದ್ಕೊಂಡಿದ್ದೀರೋ ಅದನ್ನು ನೇರವಾಗಿ ಹೇಳಿ. ನೇರವಾಗೇ ಹೇಳ್ತಿರೋದು. ಅವರಿಗೆ ಅರ್ಥ ಆಗಬೇಕು ತಾನೆ. ಅಜ್ಜಿನ ಮೊದಲಿದ್ದ ಜಾಗದಲ್ಲೇ ಮಲಗಿಸ್ಬೇಕು ತಾನೆ. ಅದು ಬಿಟ್ಟು ನಮ್ಮ ಭಾಗದಲ್ಲಿರೋ ರೂಮಲ್ಲಿ ಯಾಕೆ ಮಲಗಬೇಕು? ಏನ್ರಿ ಆಗಿದೆ ನಿಮಗೆ? ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಇಲ್ವಾ? ಬುದ್ಧಿ ಇದ್ದೇ ಮಾತಾಡ್ತಿರೋದು. ಬುದ್ಧಿ ಇರೋರಿಗೆ ಸ್ವಲ್ಪನಾದ್ರೂ ಅರ್ಥ ಆಗ್ಬೇಕು ತಾನೆ. ನಾನು ಇಷ್ಟೆಲ್ಲ ಮಾತಾಡಿನೇ ಹೀಗೆ. ಇನ್ನೇನು ಮಾತಾಡದೇ ಇದ್ದಿದ್ರೆ ಚಪ್ಪಡಿ ಕಲ್ಲನ್ನೇ ತಲೆ ಮೇಲೆ ಹಾಕಿರ್ತಿದ್ರಿ. ಸಂತು, ನಿಮ್ಮಪ್ಪ ಎದುರುಗಡೆ ಇದ್ದಾರೆ, ಅದನ್ನ ಮರ್ತು ಮಾತಾಡ್ತಿದ್ಯೇನೋ? ಮರ್ತು ಮಾತಾಡ್ತಿಲ್ಲ, ಗೊತ್ತಿದ್ದೇ ಮಾತಾಡ್ತಿರೋದು. ಅಲ್ಲ ಕಣೋ, ಅತ್ತೆನ ಈಗ ಭಾವನಾ ರೂಮಲ್ಲಿ ಇರ್ಸಿದ್ರೆ ಏನ್ ತಪ್ಪಾಗತ್ತೆ? ಈಗ ಭಾವನಾ ಅಲ್ಲಿಲ್ಲ ಅಲ್ವೇನೋ? ಆಗತ್ತ? ಯಾರನ್ನ ಮಲಗ್ಸಕ್ಕಾಗತ್ತಮ್ಮ? ಆ ರೂಮಲ್ಲಿ ಮಲಗಿಸೋ ಬದಲು ಹರೀಶನ್ ಭಾಗದಲ್ಲಿ ಮಲಗಿಸ್ಬೋದಾಗಿತ್ತಲ್ವಾ? ಯಾಕೆ? ಅಲ್ಲೇ ಇರ್ಲಿ ಬಿಡಿ. ನಿಮ್ ಭಾಗದಲ್ಲಿದ್ರೆ ನೋಡ್ಕೊಳಕ್ಕಾಗಲ್ಲ ಅಂತನಾ? ನಿಮ್ಮ ಭಾಗ ಚೆನ್ನಾಗಿರ್ಲಿ, ನಮ್ಮ ಭಾಗ ಹಾಳಾಗೋಗ್ಲಿ ಅಂತನಾ? ನೀವೇನ್ ಬೇಕಾದ್ರೂ ಹೇಳ್ಕೊಳ್ಳಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಈಗ ಅಜ್ಜಿ ಎಲ್ಲಿದಾರೋ ಅಲ್ಲೇ ಇರ್ಲಿ. ನಮ್ ಭಾಗದಲ್ಲಿ ಎಕ್ಸ್ಟ್ರಾ ರೂಮ್ ಎಲ್ರಿ ಇದೆ, ಅಲ್ಲಿ ಇದೆಯಲ್ಲ, ಇರ್ಲಿ ಬಿಡಿ. ಏನ್ ತೊಂದ್ರೆ ನಿಮ್ಗೆ?
ಸಂತು ಏನೋ ಬಂದಿರೋದು ನಿಮಗೆ. ನೋಡು, ಅವ್ರು ನಿಮ್ಮ ಅಜ್ಜಿ ಕಂಡ್ರು, ನಿಮ್ಮನ್ನ ಆಡಿಸಿ ಬೆಳೆಸಿದ್ದಾರೆ. ಅವ್ರೀಗ ಯಾವ ಪರಿಸ್ಥಿತಿಲಿ ಇದ್ದಾರೆ ಅಂತ ಗೊತ್ತಿದ್ರು ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ. ನೋಡಿದ್ರ ಇವರೆಲ್ಲ ಯಾವ ರೀತಿಲಿ ಮಾತಾಡ್ತಿದ್ದಾರೆ ಅಂತ? ಹರಿ, ಕೇಳಿಸ್ಕೊಂಡ್ರ? ಈ ಮನೇಲಿ ನಾನು ಏನ್ ಮಾತಾಡೋದು ತಪ್ಪೆ. ಯಾವಾಗಲೂ ನನ್ನ ಬಗ್ಗೆನೇ ಗುಬೆ ಕುಡಿಸ್ತಾರಲ್ವಾ? ಹಾಂ, ಮಾತಾಡಿ. ಹೌದು ಹೌದು. ಅಲ್ಲಮ್ಮ, ಅದು ಅಜ್ಜಿ ಆ ಕಡೆ ಇರೋದೇ ವಾಸಿ ಅಂತ ನನ್ಗನ್ಸುತ್ತೆ. ಅದೆಲ್ಲ ಆಗಲ್ಲ. ಅವ್ರನ್ನ ನಿಮ್ಮ ಭಾಗದಲ್ಲೇ ಇರಿಸ್ಕೊಳ್ಳಿ. ಸಂತು, ಯಾಕೋ ಯಾಕೋ ಹೇಗ್ ಮಾತಾಡ್ತಿದ್ಯಾ? ಪ್ರತಿಯೊಂದು ವಿಷಯದಲ್ಲೂ ನೀವಿಬ್ರು ಹೀಗೆ ನಡ್ಕೋತಿದ್ದೀರಾ. ನಾವಿಲ್ದೇ ಇರೋ ಸಮಯದಲ್ಲಿ ಬೆಂಕಿ ಬಂದಾಗ ಅವನ ಹತ್ರನೂ ಹೀಗೆ ನಡ್ಕೊಂಡಿದ್ದೀರಾ. ಅವನಿಗೆ ಊಟನೂ ಕೊಡದೆ ಸತಾಯಿಸಿದ್ದೀರಾ. ನೆಮ್ಮದಿಯಾಗಿ ಮಲ್ಗೋಕ್ಕೂ ಬಿಟ್ಟಿಲ್ಲ. ಇದನ್ನೆಲ್ಲ ಯಾರಾದ್ರೂ ಒಪ್ಕೋತಾರಾ? ಇನ್ನೇನ್ ಮಾಡ್ಬೇಕಿತ್ತಮ್ಮ? ನಮಗಿರೋ ಮೃಷ್ಟಾನ್ನ ಭೋಜನ ಅವನಿಗೆ ತಿನ್ಸಿ ನಮ್ಮ ರೂಮಲ್ಲೇ ಅವನ್ನ ಮಲಸ್ಬೇಕಾಗಿತ್ತಾ? ಅವರಿಬ್ರು ಇದ್ದಿದ್ರೆ ಅದೇ ಮಾಡಿರ್ತಿದ್ರಿ ನಾವು. ಸಿಂಚನ, ಇಬ್ರು ಮನುಷ್ಯತ್ವನೇ ಇಲ್ದಿರೋ ಥರ ನಡ್ಕೋತಾ ಇದೆ. ಮಾತಾಡೋವಾಗ ಸ್ವಲ್ಪ ಎಚ್ಚರ ಇರಲಿ. ರೀ, ನಿಮ್ ತರ ನೈಸ್ ಆಗಿ ಸಾಫ್ಟ್ ಆಗಿ ಮಾತಾಡಿ ಕೆಲ್ಸ ಸಾಧಿಸ್ಕೊಳಕ್ ಬರಲ್ಲ. ನಾನು ಹೀಗೆ ಮಾತಾಡೋದು. ಮಾತಾಡು. ನೀನ್ ಮಾತಾಡೋದೇ ಬೇಡ ಅಂತ ಯಾರೂ ಹೇಳಿಲ್ಲ. ಅಂದ್ರೆ ಅಜ್ಜಿ ವಿಚಾರದಲ್ಲಿ ನೀವೆಲ್ಲ ನಡ್ಕೋತಾ ಇರೋದು ಸ್ವಲ್ಪನೂ ಸರಿಯಾಗಿಲ್ಲ. ಹಾಗಿದ್ರೆ ಅವರು ನಮ್ ಭಾಗದಲ್ಲಿ ಇರ್ಲಿ ಅಂತ ಹೇಳ್ತಿರೋದು ಸರಿನಾ? ಅದಕ್ಕೆ ನಾನು ಈ ತರ ಮಾತಾಡ್ತಿರೋದು. ಇಲ್ಲ ಅಂದ್ರೆ ನನಗೆ ಹುಚ್ಚ. ಅದೆಲ್ಲ ಆಗಲ್ಲ. ನಮ್ಮ ಭಾಗದಲ್ಲಿ ಅವ್ರನ್ನ ಇಟ್ಕೊಳಕ್ ಆಗಲ್ಲ ಅಷ್ಟೇ. ರೀ, ಯಾಕ್ರಿ ಸುಮ್ನಿದ್ದೀರಾ? ಏನಾದ್ರೂ ಮಾತಾಡ್ರಿ. ಇವ್ರೆಲ್ರೂ ಮಾತಾಡ್ತಿರೋದ್ ನೋಡ್ತಿದ್ರೆ ಇದೆಲ್ಲ ಸರಿ ಇಲ್ಲ ಅಂತ ಹೇಳಿ ಇವ್ರಿಗೆ.